ಪಿತಾಮಹ ಪರಮ ಪೂಜ್ಯ ಆಚಾರ್ಯರೇ, ಸಾಧಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶವನ್ನು ಕಂಡುಕೊಂಡ ಆ ಪಾಂಡವರು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನು ನಂಬಿಕೊಂಡು ರಾಯಭಾರಿಯಾಗಿ ಕಳಿಸುವುದಂತೆ, ಅಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರು ವಾಸ ಮಾಡಿದಂತ ಅವರ ಧೈರ್ಯವನ್ನು ನೋಡಿದ ಎಷ್ಟರ ಮಟ್ಟಿಗಿರುವುದೆಂದು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಿರೆ ಸುಯೋಧನ, ಇದು ನನ್ನ ಅಭಿಪ್ರಾಯ. ತಾತ, ಏನು ಯುದ್ಧ? ನಾನದಕ್ಕೆ ಸದಾ ಸಿದ್ಧ. ತಾತ, ನನ್ನ ಬಳಿ 11 ಸುವೇಣಿ ಸೈನ್ಯಗಳಿರುವುದು. ಅದರ ಕುರಿತಕ್ಕೆ ಪಾಂಡವರು ಸಿಕ್ಕ ಬಾಳೆ ದೊಡ್ಡದಾಗಿ ನಮ್ಮ ಪಾಂಡವರ ಹಣೆಯನ್ನು ಪ್ರಾರಂಭಿಸಲು ಸರಿಯಾದ ವೀರರ್ಯಾರು ನಾನು ಮತ್ತು ನಮ್ಮ ಅಂಗರಾಜರಾದ ಕರ್ಣನೇ. ದುಶ್ಯಾಸನ, ಭೀಷ್ಮನ ಕುಟುಂಬದ ಮಾತುಗಳು ಇವಲ್ಲಿ ನಮಗೇಕೆ ಯುದ್ಧದ ಚಿಂತೆ? ಏನು ಪುರುಷೋತ್ತಮನ ಬರ್ತಿರೋನೆ? ಬರಲಿ ಬರಲಿ, ಬಹಳ ಸಂತೋಷ. ರಾಜಾದಿರಾಜನು ಶ್ರೇಷ್ಠ ನಾನಿಲ್ಲಿರುವಲ್ಲಿ
ಆ ಧನಾಮಯ ಬಂಧನ ಪುರುಷೋತ್ತಮನೇ ಪಾಂಡವ ಮಿತ್ರ ಮೋಸಗಾರ ಕಳ್ಳ ಕೃಷ್ಣನು ನೇರವಾಗಿ ನಂದನ ಮನೆಗೆ ಬಾರದೆ ಈ ದಾಸಿ ಪುತ್ರನ ಮುರುಕು ಜೋಪಡಿಗೆ ಹೋದಂತೆ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಿನ್ನಲ್ಲಿ ಬರುತ್ತಿಲ್ಲ, ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ ಸುಯೋಧನ. ಯಾರು ಮಾತನಾಡಿದವರು? ಓ ದಾಸಿ ಪುತ್ರ ವಿದುರ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಚಕ್ರವರ್ತಿಯ ನಾನು ನಿನ್ನಿಂದ ಕೆಡಿಸಿಕೊಳ್ಳಬೇಕೆ? ಸಾಕು ಬಾಯಿ ಮಚ್ಚ ವಿದುರ. ಸುಯೋಧನ, ಬಲವಂತನಾದ ನೀನು ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನವೋ? ಸಕಲ ವೀರರಿಂದ ಪರಿವೃತ್ತನಾದ ಈ ದುರ್ಯೋಧನನಿಗೆ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಅನುಜದ ಶಾಸನ ಅಗ್ರಜ ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಮರ್ಯಾದೆ ಇಲ್ಲದ ಈ ದಾಸಿ ಪುತ್ರನನ್ನು ಈಗಲೇ ಸಭೆಯಿಂದ ಕೇಳಿ ಬಿಡು. ಎಲ್ಲವೋ ಹುಡುಗ ಈ ಸಭೆಯನ್ನು ಬಿಟ್ಟು ಹೊರಡು. ಎಲ್ಲವಾದರೆ ಮರ್ಯಾದೆ ಆಗಿದೆ. ದುರ್ಯೋಧನ, ನೀನು ದುರ್ಯೋಧನ ನನ್ನನ್ನು ಸಭೆಯಿಂದ ಆಚೆಗೆ ಚೆಲ್ಲಿಸುವಷ್ಟು ಸಾಮರ್ಥ್ಯ ಉಂಟಾಗೈತೆ. ಛೀ ಅವಿವೇಕಿ, ನೀನು ಈ ರೀತಿ ಮಾತನಾಡಿದ ಮೇಲೆ ನನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. ಈ ವಿದುರನನ್ನ ಅಪಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಳ್ಳಲಿಲ್ಲ. ಈ ವಿದುರನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಲು ನಿಂತಿದ್ದರೆ ಇವನನ್ನು ಗೆಲ್ಲುವ ವೀರರು ಮೂರು ಲೋಕದಲ್ಲೂ ಇರಲಿಲ್ಲ. ಕರ್ಣ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಕೊಟ್ಟು ಬೆದರಿಕೆಗೆ ಇಳಿದಿರುವೆಯಾ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಯುದ್ಧ ಮಾಡಿರುವನು, ಅಥವಾ ಇವನ ಒಂದಲ್ಪ ಬೆಲೆಯಿಂದ ನಮಗಾಗಬೇಕಾದ ಸಹಾಯವಾದರೂ ಏನು? ಹೌದು ಹೌದು ಅಗ್ರಜ, ಈಗ ಎಲ್ಲರೂ ಕೇಳಿರಿ. ಆ ಕೃಷ್ಣನ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ. ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು ಎಂದು ನಡುವೆ ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಸಿಗಬೇಕು. Thank you.
ಬಂದಾಗ ನಾನಿದನ್ನು ನೋಡುತ್ತಾ ಕುಳಿತುಕೊಳ್ಳಬೇಕು. ದುರ್ಯೋಧನ ಎಷ್ಟೊಂದು ಅಹಂಕಾರದಿಂದ ಮೆರೆಯಿತು. ಭೀಷ್ಮ ದ್ರೋಣಾದಿಗಳ ಎದ್ದು ನಿಂತು ನನಗೆ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನ ಕಣ್ಣೆದ್ದು ನೋಡಬೇಕು ಇರಲು ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವ ಜಾಗೃತರಾಗ ನನ್ನ ಯೋಗ ಮಾಡಿ. ಯೋಧನ ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ ಕರೆದಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಭಾವ, ನಾನು ನಿನಗೆ ನಮಸ್ಕರಿಸಿದನೆಂದು ಹಿಗ್ಗಬೇಡ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತದ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಅಳೆದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆಂದು ತಿಳಿಯಬೇಡ. ಅದೇ ಹಾಗಾಗಿರಲಿ ಕೃಷ್ಣ, ನಿನಗೆ ನರ್ತನವೆಂದರೆ ಪ್ರಿಯವಲ್ಲವೇ? ಸ್ವಲ್ಪವಿರಬಹುದು. ಸ್ವಲ್ಪವೇನು ಕೃಷ್ಣ, ತುಂಬಾನೇ ಇರುವುದು. ಕುಳಿತುಕೋ ಕೃಷ್ಣ, ಪಾಂಡವರ ರಾಯಭಾರಿಯಾಗಿಯೇ ಕುಳಿತುಕೋ. ಯಾರನ್ನೇ ನಮ್ಮ ಸ್ಥಾನದ ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು.
ಇವನಿಗೆ ಸರಿ ಸಾಟಿ ಯಾರಿಲ್ಲ ಈ ಇವನಿಗೆ ಸರಿ ಸಾಟಿ ಯಾರಿಲ್ಲ ಈ ಜಗದಿ ಛಲದಲ್ಲಿ ಮನದಲ್ಲಿ ರಾಜೇಶ್ವರ ವಂಶಕುಲ ತಿಲಕ ಮಂಗೇಶ್ವರಾದಿ ಕರುಣಾಳು ಕರುಣಾಳ ಗುರು ರಾಜೇಶ್ವರ ವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳ ಗುರು ರಾಜೇಶ್ವರ ರಾಜೇಶ್ವರ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಆಗಬಹುದು. ಕೃಷ್ಣ ಪರಮಾತ್ಮನು ಬಂದ ಉದ್ದೇಶವೇನೆಂದರೆ ಈ ಸಭೆಯನ್ನು ತಿಳಿಸುವುದು. ದುರ್ಯೋಧನ, ಈ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲಿದ್ದೀವಿ ಬಂದಿರುವೆ. ಮುಖ್ಯ ವಿಚಾರ ಕೃಷ್ಣ ಸುಯೋಧನಾದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು, ನಾವು ಸಂತೋಷದಿಂದಲೇ ಕೇಳುವೆವು. ಹೌದು ದುರ್ಯೋಧನ. ದುರ್ಯೋಧನ, ನಾನು ರಾಜ್ಯದ ವಿಚಾರವಲ್ಲದಿದ್ದರೆ ಇಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಈ ರಾಜ್ಯದ ಬಗ್ಗೆ ತಿಳಿಸಬಹುದು. ಗುರು ಹಿರಿಯರು, ಆಚಾರ್ಯರು, ಗುರು ವೃದ್ಧರೇ, ಕೌರವ ಪುತ್ರಿಯರೇ, ಈ ದಿವಸ ನಾನು ಪಾಂಡವರ ರಾಯಭಾರಿಯಾಗಿ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿರುವುದು ನನ್ನ ಅಭಿಮತ.
ಕುರು ಪಾಂಡವರ ರಾಜ್ಯ ಭವಿಷ್ಯ ಕಾರ್ಯವು ಈಗ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಯನ್ನು ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಪಕ್ಷಪಾತ, ಉಪೇಕ್ಷೆ, ಆತುರ ಮುಂತಾದವುಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೊದಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿದರು ಅಥವಾ ಭಯಂಕರವಾದ ರಕ್ತಪಾತದಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು. ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ನಾನು ಮುಖ್ಯ ವಿಷಯಕ್ಕೆ ಬರ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಆ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ಅಜ್ಞಾತವಾಸ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲದೆ ಇನ್ನು ನಿಮ್ಮ ವಾಗ್ದಾನವು ಹಾಗೆಯೇ ಉಳಿದಿದೆ. ಸಭಾಸದರೇ, ತಮ್ಮ ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ನಿಮ್ಮ ಪ್ರತಿಜ್ಞೆಯಂತೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರ ಈ ಪಾಂಡವರ ಅವಿನಯವಾದ ವಿಚಾರವನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಪಾಂಡವರು ಮರೆಯಲು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಚಾಗ್ರಹದ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ನಿಮ್ಮಲ್ಲಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಕೇಳುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಮುಂದಿನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಬಿಟ್ಟಿದ್ದು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಿರಿ ಸುಯೋಧನ, ಇದು ನನ್ನ ಅಭಿಪ್ರಾಯ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ಒಂದೇ ಆಗಿರುವುದು. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಸುಖದಿಂದ ಬಾಳಿರಿ. ನಿಮ್ಮಳು ನಿಮಗೆ
ವಿದುರ ಚಿಕ್ಕಪ್ಪ ನೀತಿ ವಚನ ಹೇಳುವುದರಲ್ಲಿ ನೀನು ನಾಗೊಬ್ಬನು. ಬೆಳೆಯಲೇ ನಿನ್ನ ಅರಣ್ಯ ರೋಧನ. ದುರ್ಯೋಧನ ನನ್ನೊಂದು ಅರಣ್ಯ ರೋಧನವೇ. ಪಾಂಡವರಿಗೆ ಕೊಡಬೇಕಾದ ಅರ್ಧ ಭೂಮಿಯನ್ನು ಕೊಟ್ಟು ಸುಖದಿಂದ ಬಾಳಿದ ವಿದುರ ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹನಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನೊಬ್ಬನಿಗೆ ದೋಷಗಳು ಕಾಣುತ್ತಿರುವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನು ಹೇಳುತ್ತಿರುವಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೈತ್ಯ ಕಾರ್ಯವನ್ನು ಬಹುಶ್ಲಾಘನೀಯವಾಗೇನೋ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಬಡಂಬಡುವ ಬುದ್ಧಿಹೀನನು ನಾನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರೋ ಕೃಷ್ಣ. ಇದು ಶುದ್ಧ ಶಕ್ತಿಯನ್ನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಹೊರತು ನೀರಲ್ಲ ಕೃಷ್ಣ. ರಾಜ್ಯವಾಳುವ ಇಚ್ಛೆ ಇದ್ದರೆ ಯುದ್ಧ ಮಾಡಿಯೇ ಜಯಿಸಿಕೊಳ್ಳಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡಿಕೊಳ್ಳಬೇಡ. ಸುಯೋಧನ, ಸಾಕು ನಿಲ್ಲಿಸು ನಿನ್ನ ವಾಕ್ಪಟತ್ವ. ಏನಂದ್ರೆ ನಮ್ಮದು ದುರಹಂಕಾರದ, ದುರಾಗ್ರಹದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನವೇ. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಾದರೆ ಹೇಳುವೆನು ಕೇಳು. ಈ ಕೌರವೇಶ್ವರನನ್ನು ಸದೇ ಪಡೆಯಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ? ಅದು ಕೃಷ್ಣ ದುರಹಂಕಾರ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ? ಅದು ಕೃಷ್ಣ ದುರಾಗ್ರಹ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯನ್ನು ಹೇಳಿದರಲ್ಲವೇ ಆ 7 ಪಾಂಡವರು. ಅದು ಕೃಷ್ಣ ದುಸ್ಸಹವಾಸ. ದುಶ್ಶಾಸನ ದುರ್ಯೋಧನನ್ನು ಮುಡಿಗೈದು ಮರದ ಗಂಡದಲ್ಲಿ ನಮ್ಮ ಧ್ವಜಪತಾಕೆಯನ್ನು ಹರಿಸಲು ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಕೊಲ್ಲಿ ಪಾಂಡವರು. ಅದು ಕೃಷ್ಣ ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬ ಕಚ್ಚಿಕೊಳ್ಳುತ್ತಿರುವರಲ್ಲವೇ ಆ ಹೇಳಿ ಪಾಂಡವರು. ಅದು ಕೃಷ್ಣ ದುರಾಭಿಮಾನ. ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸಲು ಆಚಾರ ಪ್ರಯೋಜನವಿಲ್ಲ. ಕೃಷ್ಣ, ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಯೋಧನ, ನೀತಿಶಾಸ್ತ್ರ ವಿಶಾಸರರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಆ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಹೊಗಳುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ, ಬಕ, ಕಿಚಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, 1000 ಆನ ಬಲವುಳ್ಳವನು ಆದ ಆ ಭೀಮಸೇನ ಪರಾಕ್ರಮವನ್ನು ಈ ಲೋಕವೇ ಹೊಗಳುವುದು. ಇನ್ನು ಪರಶುವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಲೋಕೈಕ ವೀರ ಪಾರ್ಥ, ಮಾದ್ರಿ ಕುಮಾರರಾದ ಮಹಾನ್ ವೇದಾವಿಗಳಾದ ನಕುಲ ಸಹದೇವಾದಿಗಳ ಪರಾಕ್ರಮವನ್ನು ಅರಿಯದೆ ಈ ರೀತಿ ದುರ್ಗಬೇಡ. ಯೋಚಿಸಿ ನೋಡು ಸುಯೋಧನ. ಕೃಷ್ಣ, ಸುಯೋಧನ ಒಳ್ಳೊಳ್ಳೆ ಪರಾಕ್ರಮದವರ ಶೂರರ ಪರಾಕ್ರಮವನ್ನೇನೋ ಹೇಳಿದೆ. ಹಾಗಾದರೆ ಹೇಳುವುದನ್ನು ಕೇಳು ಕೃಷ್ಣ. ಇನ್ನು ಕೈಲಾಗದ ಹೇಳಿ ಧರ್ಮರಾಯ ಸಾಧಿಯಂತೆ
ವಂಚಿಸುತ್ತಿರುವ ನಯವಂಚಕ ಎನ್ನು ಹೊಟ್ಟೆ ಭಾಗ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದ ಮಾತ್ರಕ್ಕೆ ಬಂಡಿ ಬಂಡಿ ಅನ್ನವನ್ನು ತಿಂದು ಅಪಗನನ್ನು ಕೊಂಡ ಮಾತ್ರಕ್ಕೆ ಅವನೇನು ಅಜಯನೋ ಅದನ್ನು ನೋಡಿದವರಾರು ಕೃಷ್ಣ. ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ ಮಾತ್ರ. ಹೌದು ನಿನ್ನ ಕೊಲೆಪಾತಕ ರುದ್ರಾಂಶ ಸಂಭೂತನು ಸಾವಿರಾನಗಳವಲ್ಲವನು ಆ ನಿನ್ನ ಭೀಮಸೇನ ಕೃಷ್ಣ. ಯೋಧನ ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಮುಡಿ ಹಿಡಿದು ದರ ದರ ಎಳೆದು ತರುವಾಗ ಎಲ್ಲಿ ಎಲ್ಲಿ ಅಡಗಿತ್ತು ಅವರ ಸಾವಿರ ಆನೆಗಳ ಬಲ. ಕೃಷ್ಣ, ಇನ್ನು ನಿನ್ನ ಪ್ರಾಣ ಮಿತ್ರ ಪಾರ್ಥ ಕೈಗೆ ಬರೆಯನ್ನು ತೊಟ್ಟು ಕಾಲಿಗೆ ಗೆಜ್ಜೆಯನ್ನು ತಟ್ಟಿ ತಕಥೈ ಕೃಷ್ಣ ತಕಥೈ ಎಂದು ನರ್ತಿಸಿದ ನಪಂಸಕ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಇನ್ನು ಮಾದ್ರಿ ಕುಮಾರರು ಅವರಿನ್ನು ಓಠ ಬಾಲಕರು, ನನ್ನ ಅರಮನೆ ದ್ವಾರ ಪಾಲಕರಾಗಲು ಯೋಗ್ಯವಲ್ಲದವರು. ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ. ಇಂಥವರ ಪರಾಕ್ರಮ ಗೋಪಾಲಕನಾದ ನಿಲಗಟ್ಟಿ ಸೇವೆ ಹೊರತು ಗೋಪಾಲಕನಾದ ನನಗಲ್ಲ ಕೃಷ್ಣ. ಇದುವರೆಗೂ ನಿಮ್ಮವರ ಪರಾಕ್ರಮವನ್ನೇನು ಹೇಳಿದೆ, ಎಂದು ನಮ್ಮವರ ಪರಾಕ್ರಮವನ್ನು ಹೇಳುವುದಕ್ಕೆ ಶಾಸನ ಅವರ ವಧಿಸದಿರುವ ಅನುಚಿತ ಶಾಸನ ಅವರ ವಧಿಸದಿರುವನ ಕೃಷ್ಣ. ಯೋಧನ ಹೀಗಿರುವಂತೆ ಸಾಟಿ ಇರುವರೆ ಸಾಟಿ ಇರುವರೆ ಸಾಟಿ ಇರುವರೆ ಸಾಟಿ ಇರುವರೆ ಅತಿರಥ ಮಹಾರಥರ ಮುಂದೆ ಆದಿನ ಕುಂದಿ ಪಾಂಡವರು ಪಾಂಡವರ ಕೋಡಿ ಬರುವುದು ಬೇಡ 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 ಬೇಸರ ಬೇಡ ಬೇಡ ಬೇಸರವೋ ಪಾಂಡವರ ಕೋಡಿ ಬರುವುದು ಬೇಡ ಬೇಡ ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಕಾಡಿದರಿಯದು ಕಾಡಿ ಹೋಗಲಿ ಕೊಡಲಾಗದೆ ರಾಜವನ ಕಾಡಿಗೋಗಲಿ ಕೊಡಲಾಗದೆ ರಾಜವನ ಪಾಂಡವರ ಮುಟ್ಟಿ ಮುರಿಯುತ್ತ
ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಎಲ್ಲೂ ನೀನು ಬಂದು ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಸಮಾಧಾನ ದೃಶ್ಯ ಸಮಾಧಾನ 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 ಸಮಾಧಾನ. ಆ ನಿನ್ನ ಏಳಿ ಪಾಂಡವರನ್ನು ರಣರಂಗದಲ್ಲಿ ಪುರಿಗಟ್ಟುವವರೆಗೂ ನನಗೆಲ್ಲ ಸಮಾಧಾನ. ಕೃಷ್ಣ ಇದು ಯಮುನಾ ತೀರವಲ್ಲವೋ ಕಪಟಿ? ಕಂಡವರ ಮನೆಯಲ್ಲಿ ಕದ್ದು ಬೆಣ್ಣೆಯನ್ನು ತಿಂದಂತಲ್ಲವೋ ಇದು ಯುದ್ಧ. ಕೃಷ್ಣ ಸಿಂಧುರಾಜ, ನಿನ್ನ ಬಯಲೊಂದು ಮಾತಿದೆ. ಏನದು ಸಿಂಧುರಾಜ? ಹೋಗಿ ಹೇಳೋ ನಿನ್ನ ಪಾಂಡವರಿಗೆ ಪರಮವೀರರಿಂದ ಕೂಡಿರುವ ದುರ್ಯೋಧನನ ಪಡೆಯನ್ನು ರಣರಂಗದಲ್ಲಿ ಎದುರಿದೆ ಎಂದು. ಬಿಟ್ಟು ಸಂಧಿ ಶಾಂತಿ. ಕೃಷ್ಣ ಸಿಂಧುರಾಜ, ಸಂಧಿಗೆ ಎಂದಿಗೂ ಸಮ್ಮತಿಸುವುದಿಲ್ಲ. ಪರಮ ಯೋಧರಾದ ನಮಗೆ ಯೋಧವೇ ಸಿದ್ಧ. ನಡೆ ತಿಳಿದು ನಿನ್ನ ಪಾಂಡವರಿಗೆ. ಕೃಷ್ಣ ಕರ್ಣ, ದುರ್ಯೋಧನ ದುಶ್ಯಾಸನರ ಅನುಮತವೇ ನನ್ನ ಅನುಮತ. ಅರ್ಜುನನ ಮೇಲಿನ ನನ್ನ ಆಜ್ಞೆಯನ್ನು ಹೊರತಾಗಿ ಈ ರಾಜನಿಗೆ ಉತ್ತಮ ವೃತ್ತಿಸುತ್ತಿಲ್ಲ. ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಯೋಚಿಸುತ್ತಿರುವೆಯ? ಇದು ನಿನ್ನ ಧರ್ಮವೇ? ಕರ್ಣ, ಪಾತಸಾಧನೆಗಾಗಿ ಅಸರಾಚದ ನೆಪವೇ. ಕೃಷ್ಣ, ಸಾಧನೆಗಾಗಿ ಅಸರಾಚದ ನೆಪವೇ. ದೂತನಾಗಲು ಹಿತವ ಮರೆತು ಕೆಣಕಿದರೆ ಮುಂದೆ ಬರುವುದು
ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಇಲ್ಲದೆ ಆ ನಿನ್ನ ಧರ್ಮಕ್ಕಿಂತ ತನುಮನ ಧನವನ್ನೆಲ್ಲ ಅರ್ಪಿಸಿದ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ, ಒಪ್ಪುವುದೇ ಇಲ್ಲ. ಮಾತುಗಳನ್ನು ಕೇಳಿ ನನ್ನ ಗಂಟಲು ಬೀರಂತಾಯಿತು. ಓಹೋ, ಮೇಲೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ರ? ಸುಯೋಧನ, ನಾನು ಒಂದು ಮಾತನ್ನು ಹೇಳಿವೆ, ಆಲೋಚಿಸಿ. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಈ ನಿನ್ನ ಮಿತ್ರರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ನಾಶ ಮಾಡುವ ಏಕೆ? ಸುಯೋಧನ,
ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ಈ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸುಯೋಧನ, ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೂ ಅಲ್ಲ, ಮತ್ತಾರ ಸಲುವಾಗಿ ಕೃಷ್ಣ? ಮಗಳ ಸಲುವಾಗಿ. ಮುಂದಾದಗಳು ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆ. ಭಿಕ್ಷಾ ಪ್ರದಾನ ಮಾಡುತ್ತವರೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನೋ ಯುಧರಾಜ? ಆ ಪಾಂಡವರು ಜೂಜಾಡಿ ರಾಜಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅದಮರದ ಕಾರ್ಯವು. ಹಾಗಾದರೆ ಹೇಳುವನ್ನು ಕೇಳು ಕೃಷ್ಣ. ವಿಸ್ತಾರವಾದ ಈ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಹೌದು ದುರ್ಯೋಧನ. ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯ ಯೋಗ್ಯವಾದ ಜೀವನ ಅಲ್ಲ, ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ಕೃಷ್ಣ? ಯುದ್ಧವು ಕ್ಷತ್ರಿಯನ ಹಕ್ಕು, ಧರ್ಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರನು. ಸುಯೋಧನ, ಆಲಿಪುದನ್ನಯ ಸ್ವರೂಪಿಣ ಮಹಾಲಯ ನಂದಗೋಪಾಲನ ಅಭಿನಂದನೆಯ ಗೌರವ ಸಂಧಿಗೆ ಸಮತಿಸಿ ತುಗದಿದ ಬಾಳಿಗೆ ಸಂಧಿಗೆ ಸಮತಿಸಿ ತುಗದಿದ ಬಾಳಿಗೆ ಆಲಿಪುದನ್ನಯ ಕುರುಪಿತ ಮಹಾಲಯ ನಂದಗೋಪಾಲನ ಅಭಿನಂದನೆಯ ಗೌರವ ಗೌರವ ಸುಯೋಧನ, ನಿನ್ನ ಅಭಿಷ್ಟ ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಗುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೆಂದು ಕೇಳಿದೆಯಾ? ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಕಪಟ ದ್ಯೂತಕ್ಕೆಳೆದನ್ನು ಬರೆದೆಯಾ? ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರನ ಪತ್ನಿಯೆಂದು ಯೋಚಿಸದೆ ಆಕೆಯನ್ನು ಎಳೆತಂದು ಮಾನಭಂಗ ಹೊರಡಿಸಲು ಯತ್ನಿಸಿದೆ. ಏಕಚಕ್ರ ನಗರದಲ್ಲಿ ಕುಂದಿಗಾದ ಭಂಗ, ವಿಷಪರ್ಶನ, ಸಹಸ್ರ ಭೋಜನ ಇಂತಹ ಪಾಪ ಕೃತ್ಯಗಳನ್ನು ಮನ್ನಿಸಿ ಈ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮತ್ತನಾದ ನಿನಗೆ ಶ್ರೇಯಸ್ಸು ಕೀರ್ತಿ ಎಂದಿಗೂ ಲೋಪಿಸದು. ವಿಚಾರ ಮಾಡಿಕೊರೇಶ್ವರ, ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನೂ ಅವರೇ ಅಪಹರಿಸುವರು. ಎಲ್ಲವನ್ನೂ ಅಪಹರಿಸಲು ಇದು ಗೋಪಿಕಾಂಗನೆಯರ ಮನೆಯ ಬೆಣ್ಣ ಮುದ್ದ ಅಲ್ಲವೋ ಗೊಲ್ಲ? ಕುರು ವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಜಲದಂಕ
ಹೋಗಲಿ. ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡಯ್ಯ. ಪಾಂಡವರು ಅದರಿಂದ ತೃಪ್ತಿ ಹೊಂದುವರು. ಕೃಷ್ಣ, ಯೋಧನ 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರು. ಅಲ್ಲಿಗೆ ಹೋಗಲು ಹೇಳು. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವನು. ಹೌದು ದುರ್ಯೋಧನ. ಸುಯೋಧನ, ನಮ್ಮ ಭೀಮಸೇನ ಮಹಾವರಟ. ಅವನ ವಾಸಕ್ಕಾಗಿ 1 ಊರನ್ನಾದರೂ ಕೊಡೆಯ. ಕೃಷ್ಣ, ಏನಂದೆ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ. ಅವನ ವಾಸಕ್ಕಾಗಿ 1 ಊರನ್ನಾದರೂ ಕೊಡೆಯ ಎಂದು ಹೇಳಿದನಷ್ಟೇ. ಕೃಷ್ಣ, ಆ ಭೀಮನಿಗೆ 1 ಊರು, ಆ ಭಂಡ ಭೀಮನಿಗೆ 1 ಊರು. ಕೃಷ್ಣ, ಯೋಧನ, ಅದು ನಿನ್ನ ಭ್ರಮೆ. ಕೃಷ್ಣ, ಕೆಟ್ಟರೂ ಸರಿಯೇ ಕಟ್ಟ ಕಡೆಯಲಾಗಿ ಕಾಡು ಕಟ್ಟಬೇಕೆಂದು ಪಟ್ಟು ಹಿಡಿದು ನಿಂತ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನು ಕಂಡು ಕೇಳಿ ಹಾಕಿ ನಕ್ಕಳಲ್ಲ. ಆ ಪಾಂಡವರನ್ನು ಸಾಯಿಸ್ತಾಳೆ. ಅಂದೆ 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 ದೊಡ್ಡನು ಕೃಷ್ಣನ ಆನೆ ಛಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿ. ಈ ಕುರು ಸಾಮ್ರಾಜ್ಯ ರಕ್ತದ ನಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಈ ಕೌರವೇಶ್ವರ ಮತಣದ ಮಣ್ಣನ್ನೇ ಮಣ್ಣಾಗಿ ಹೋದರೆ ಸರಿ. ಕೃಷ್ಣ, ಸುಯೋಧನ, ಛಲ ಛಲವನ್ನು ಬಿಡ, ಏ ನರವನ್ನು ಬಿಡ. ಏಳು ಮುರಹರಿ ಆಟ ಮಾಡಿ ಗೆಲ್ಲಲು ಯಾವ ರಾಜ್ಯವ? ಏಳು ಮುರಹರಿ ಆಟ ಮಾಡಿ ಗೆಲ್ಲಲು ಯಾವ ರಾಜ್ಯವ? ಛಲವನ್ನು ಬಿಡಲು ನೆರವನ್ನು ಕೊಡುವ. ಛಲವನ್ನು ಬಿಡಲು ನೆರವನ್ನು ಬರುವುದೆಲ್ಲವೂ ರಾಜ್ಯವ. ಕಡೆಯ ಮಾತು ಬಿಡುವುದೆಲ್ಲವೂ ರಾಜ್ಯವ. ಆ ಪಾಂಡು ನಂದನರು ನನ್ನೊಡನೆ ಯುದ್ಧವೇ. ಆ ಪಾಂಡು ನಂದನರು ಯುದ್ಧ ಮಾಡಿ ಗೆಲ್ಲಲು ರಥ ನೋಡಿಕೊಳ್ಳೋಣ. ಯುದ್ಧ ಮಾಡಿ ಗೆಲ್ಲಲು ರಥ ನೋಡಿಕೊಳ್ಳೋಣ. ಬರುವುದಿಲ್ಲವೋ ರಾಜ್ಯವ. ಕಡೆಯ ಮಾತನ್ನು ಸಾರಿದೆ ಬಿಡುವುದಿಲ್ಲವೋ ರಾಜ್ಯವ. ಬರುವುದಿಲ್ಲವೋ ರಾಜ್ಯವ. ಕಡೆಯ ಮಾತನ್ನು ಸಾರಿದೆ